ಸಿಗರೇಟು ಸೇವನೆ ಅನ್ನೋದು ಇವತ್ತು ವಿಶ್ವವ್ಯಾಪಿಯಾದ ಚಟ ಆಗಿದೆ. ಈ ಚಟದಿಂದಾಗಿ ಪ್ರತಿನಿತ್ಯ ಸಾವಿರಾರು ಜನ ಚಟ್ಟ ಏರ್ತಿದ್ದಾರೆ. ವಿಶೇಷ ಅಂದರೆ ಕಾಲೇಜು ಹುಡುಗರ ನಡುವೆ ಸ್ಮೋಕಿಂಗ್ ಅನ್ನೋದು ಒಂದು ಹುಚ್ಚಿನಂತೆ ಹರಡ್ತಾ ಇದೆ. ಇದಕ್ಕಿಂತಲೂ ಶಾಕಿಂಗ್ ವಿಚಾರ ಅಂದರೆ ಭಾರತದಲ್ಲಿ ಮಹಿಳೆಯರು ಹೆಚ್ಚು ಧೂಮಪಾನಿ ವ್ಯಸನಿಗಳಾಗ್ತಿದ್ದಾರೆ. ಸಿಗರೇಟ್ 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 ಇದು ಇವತ್ತಿನ ಅನೇಕ ಜನರ ಬದುಕಿನ ಮಂತ್ರವೇ ಆಗ್ಬಿಟ್ಟಿದೆ. ಕೋರ್ಟ್ ಇದನ್ನ ನಿಷೇಧಿಸಿದ್ರು, ವೈದ್ಯರು ಎಷ್ಟೇ ಹೇಳಿದ್ರೂ ಜನ ಮಾತ್ರ ಸಿಗರೇಟ್ ವ್ಯಸನದಿಂದ ಮುಕ್ತರಾಗಲು ಇಚ್ಛಿಸುತ್ತಿಲ್ಲ. ಆದ್ರೆ ಧೂಮಪಾನದಿಂದ ಮುಕ್ತರಾಗದಿದ್ರೆ ಅದು ಪ್ರಾಣಕ್ಕೆ ಸಂಚಕಾರ ತರೋದು ಗ್ಯಾರಂಟಿ ಅನ್ನೋದು ವೈದ್ಯರ ಎಚ್ಚರಿಕೆ. ಸರ್ವೆಯಲ್ಲಿ ಬಯಲಾಯಿತು ಭಯಂಕರ ಸತ್ಯ. ವಿಜ್ಞಾನ ವಿದ್ಯಾರ್ಥಿಗಳಲ್ಲಿ ಸ್ಮೋಕರ್ಸ್ ಜಾಸ್ತಿ. ಮಹಿಳೆಯರಿಗೂ ಅಂಟಿದೆ ಸಿಗರೇಟ್ ಚಟ. ಇದಕ್ಕಿಂತಲೂ ಅಪಾಯಕಾರಿಯಾದ ಮಾಹಿತಿಯೊಂದು ಸಾರ್ವಜನಿಕ ಆರೋಗ್ಯ ಸಂಸ್ಥೆ ನಡೆಸಿದ ಸರ್ವೆಯಿಂದ ಬಯಲಾಗಿದೆ. ಈ ಸರ್ವೆಯ ಮುಖ್ಯ ಅಂಶವೆಂದರೆ ಕಾಲೇಜಿನಲ್ಲಿ ಓದ್ತಾ ಇರೋ ವಿಜ್ಞಾನದ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಾದ ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಸಿಗರೆಟ್ ಸೇದುತ್ತಾರೆ ಅನ್ನೋ ಅಂಶ ಬಯಲಾಗಿದೆ. 21.7% ಕಾಲೇಜ್ ಹುಡುಗರು ಸ್ಮೋಕಿಂಗ್ ಚಟಕ್ಕೆ ಬಲಿಯಾಗಿದ್ದಾರೆ. ಇದಕ್ಕಿಂತಲೂ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ 11.4% ಕಾಲೇಜ್ ಕನ್ಯೆಯರು ಕೂಡ ಧೂಮಪಾನದ ವ್ಯಸನಕ್ಕೆ ತುತ್ತಾಗಿದ್ದಾರೆ. 20% ಮಹಿಳಾ ಸ್ಮೋಕರ್ಸ್. ಮಾಡ್ ಹುಡುಗಿ ಸ್ಮೋಕಿಂಗ್ ಬೆಡಗಿ. ಕಾಲೇಜ್ಗಳಷ್ಟೇ ಅಲ್ಲ, ಒಟ್ಟಾರೆಯ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಮಹಿಳೆಯರು ಹೆಚ್ಚು ಹೆಚ್ಚು ಧೂಮಪಾನಿಗಳಾಗ್ತಿದ್ದಾರೆ. ಹೈಫೈ ಮಹಿಳೆಯರ ಪಾಲಿಗೆ ಇದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಸಂಶೋಧನೆಯೊಂದರ ಪ್ರಕಾರ ವಿಶ್ವದ 20% ಮಹಿಳೆಯರು ಸ್ಮೋಕಿಂಗ್ ವ್ಯಸನಿಗಳಾಗಿದ್ದಾರೆ. ಅಂದ್ರೆ ಮಹಿಳಾ ಧೂಮಪಾನಿಗಳ ಸಂಖ್ಯೆ 100 ಕೋಟಿ ಮೀರುತ್ತದೆ. ಈ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿಯಾಗುತ್ತಿರುವುದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಒಂದು 15 to 20% ಈಗ ಮಹಾನಗರಗಳಲ್ಲಿ ಯಾರ್ಯಾರು ಸ್ತ್ರೀಯರು ಇರ್ತಾರೋ ಅವರು ಈ ಆಧುನಿಕತೆಗೆ ಅಂದರೆ ಧೂಮ್ರಪಾನ ಆಗಲಿ ಅಥವಾ ಮದ್ಯ ವ್ಯಸನಿಗಳಾಗಲಿ ಸುಮಾರಾಗಿದ್ದಾರೆ. ಇದರಿಂದ ಏನಾಗುತ್ತೆ, ಈ ಪಬ್ಗಳಲ್ಲಿ ಹೋಗ್ತಾರೆ. ಪಬ್ಗಳಲ್ಲಿ ಇವನ್ ನಾನ್ ಸ್ಮೋಕರ್ಸ್ ಇರ್ಬೋದು, ಸ್ಮೋಕರ್ಸ್ ಇರ್ಬೋದು. ಈ ಸ್ಮೋಕರ್ಸಲ್ಲಿ ಏನಾಗುತ್ತೆ ಅಂದರೆ ಗರ್ಭಿಣಿಯರು ಇರಲಿ ಅಥವಾ ಗರ್ಭಿಣಿಯರು ಇಲ್ಲದೇ ಇರಲಿ, ಗರ್ಭಿಣಿಯರು ಇಲ್ಲದೇ ಇರೋ ಹೆಣ್ಮಕ್ಳಿಗೆ ಯಾವ ರೀತಿ ಪರಿಣಾಮ ಆಗುತ್ತಂದರೆ ಮುಂದೆ ಅವರು ಗರ್ಭಿಣಿಯರಾಗೋಕ್ಕೆ ತುಂಬ ತೊಂದರೆಗಳಾಗ್ತವೆ. ಲೈಕ್ ಇವಾಗ ನಿಕೋಟಿನ್ ಇನ್ಹೇಲ್ ಮಾಡ್ತಾರೆ, ಅದ್ರ ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ. ಕಾರ್ಬನ್ ಮೊನಾಕ್ಸೈಡು ಒಂದು ವಿಷಕಾರಿ ಅನಿಲ. ಅದನ್ನು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಖಂಡಿತ ಈ ಫೆಲೋಪಿಯನ್ ಟ್ಯೂಬ್ಸ್ ಅನ್ನೋದಿರುತ್ತೆ. ಫೆಲೋಪಿಯನ್ ಟ್ಯೂಬ್ಸ್ ಅಂದರೆ ಈಗ ಕನ್ಸೀವ್ ಆಗೋಕ್ಕೆ, ಗರ್ಭಿಣಿ ಆಗೋಕ್ಕೆ ಈಗ ಓವರೀಸು ಟ್ರಾನ್ಸ್ಫರ್ ಆಗೋದು ಒಂದು ಪಾರ್ಟ್. ಅದೇನಾಗುತ್ತೆ, ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಬ್ಲಾಕ್ ಆದಾಗ ಈಗ ವೀರ್ಯಾಣು ಮತ್ತು ಅಂಡಾಣು ಸೇರೋ ಸಾಧ್ಯತೆ ಕಡಿಮೆ ಆಗುತ್ತೆ. ಆವಾಗ ಈ ಬಂಜೆತನ ಆಗ್ಬೋದು. ಅಂದರೆ ಇದು ಒಂದು ಇದರಲ್ಲಿ ನಾನ್ ಮ್ಯಾರಿಡ್ ವುಮನಲ್ಲಿ ಕಾಣುವಂಥ ಲಕ್ಷಣ. ಸಿಗರೇಟ್ ಸೇವನೆಯನ್ನ ಹವ್ಯಾಸ ಮಾಡಿಕೊಂಡಿರೋ ಮಹಿಳೆಯರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮಗಳು ಉಂಟಾಗುತ್ತವೆ. ಅದರಲ್ಲೂ ಗರ್ಭಿಣಿಯರು ಸಿಗರೇಟ್ ಸೇದಿದ್ರೆ ಹೆರಿಗೆಯ ಬಳಿಕ ಮಗುವಿಗೆ ದೊರಕುವ ಆಮ್ಲಜನಕ ಹಾಗೂ ಆಹಾರದ ಪ್ರಮಾಣ ಕಡಿಮೆಯಾಗುತ್ತದೆ. ಕಡಿಮೆ ತೂಕದ ಮಕ್ಕಳ ಜನನ ಹಾಗೂ ಶಿಶು ಮರಣಕ್ಕೆ ಗರ್ಭಿಣಿಯರು ಧೂಮಪಾನ ಮಾಡೋದೇ ಮುಖ್ಯ ಕಾರಣ ಎನ್ನಲಾಗ್ತಿದೆ. ಟೊಬ್ಯಾಕೋದಲ್ಲಿ ನಿಕೋಟಿನ್ ಮತ್ತು ಇವಾಗ ಸಾಮಾನ್ಯವಾಗಿ ಕಂಡುಬರೋ ಕೆಮಿಕಲ್ ಅಂದರೆ ನಿಕೋಟಿನ್ನು ಸಾಮಾನ್ಯವಾಗಿ ತುಂಬ ವಿಷಕಾರಿ ಅನ್ಬೋದು. ಯಾವ ಥರ ಅಂದರೆ ಟೊಬ್ಯಾಕೋ ಸೇವನೆ ಮಾಡಿದಾಗ ಗರ್ಭಿಣಿಯರಲ್ಲಿ ಕಂಡುಬರುವಂಥ ಮೇನ್ ಅಂದರೆ ಈ ರಸ ಇರುತ್ತಲ್ಲ, ನಿಕೋಟಿನ್ ರಕ್ತದ ಮುಖಾಂತರ ಅಗೇನ್ ಈಗ ಮಗುವಿಗೆ ಅಂದರೆ ಹೊಟ್ಟೆಯಲ್ಲಿರೋ ಮಗುವಿಗೆ ತಲುಪಿಬಿಟ್ಟು ಈಗ ಬೆಳವಣಿಗೆ ಕುಂಠಿತ ಮಾಡುತ್ತದೆ. ಬೆಳವಣಿಗೆ ಜೊತೆಗೆ ಮಗು ಬೇಗನೆ ಹುಟ್ಬೋದು ಅಥವಾ ಹುಟ್ಟೋಕ್ಕಿಂತ ಮುಂಚೆನೇ ಸಾಯ್ಬೋದು. ಅಂದರೆ ಅದಕ್ಕೆ ಸ್ಟಿಲ್ ಬರ್ತ್ ಅಂತ ನಾವು ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮಲ್ಲಿ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ಧೂಮಪಾನಿ ಪುರುಷ ಹಾಗೂ ಮಹಿಳೆಯರಲ್ಲಿ ಬಂಜೇತನದ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಸಿಗರೆಟ್ ಸೇವನೆಯಿಂದ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಇದು ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ನಪುಂಸಕ ಜಗತ್ತು ಸೃಷ್ಟಿಯಾಗೋ ಅಪಾಯವಿದೆ. ಸಿಗರೇಟು ಬಿಡೋದು ಸುಲಭವಲ್ಲ, ಮನುಷ್ಯರಿಗೆ ಯಾವುದೂ ಅಸಾಧ್ಯವಲ್ಲ. ಹಾಗಂತ
ಪುಂಕಾನುಪುಂಕವಾಗಿ ಸಿಗರೇಟ್ ಅನ್ನ ಸೇದುತ್ತಿದ್ದವರು ದಿಢೀರಂತ ಸಿಗರೇಟು ಬಿಟ್ಟಾಗ ಕೆಲವು ಎಡವಟ್ಟುಗಳಾಗ್ತವೆ. ಬ್ಲಡ್ ಪ್ರೆಷರ್ ದಿಢೀರಂತ ಕುಸಿಯುತ್ತೆ, ಅಲ್ಲದೆ ಪಲ್ಸ್ ರೇಟ್ ಕೂಡ ಕಡಿಮೆಯಾಗುತ್ತೆ. ಜೊತೆಗೆ ಪಾದಗಳು ಹಾಗೂ ಅಂಗೈ ಟೆಂಪರೇಚರ್ ಜಾಸ್ತಿ ಆಗುತ್ತದೆ. ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಮನುಷ್ಯ ಮನಸ್ಸು ಮಾಡಿದ್ರೆ ಸಿಗರೇಟ್ ಬಿಡೋದು ಅಸಾಧ್ಯವೇನಲ್ಲ. ಈಗ ನನಗಿರ್ತಕ್ಕಂಥ ಸಣ್ಣ ಮಕ್ಕಳುಗಳ ಜೀವನವನ್ನು ಒಂದೊಂದು ಸಾರಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂತು. ವಿದ್ಯಾವಂತ ಮಕ್ಕಳು ಆ ಸಿಗರೇಟ್ ಸ್ಮೋಕ್ನ ವಾಸನೆಯನ್ನು ನೋಡಿದಾಗ ಅಪ್ಪನಿಗೆ ಹೇಳಲಿಕ್ಕಾಗದೆ ಮುಖ ತಿರುಗಿಸಿ ಹೋಗುವಂಥದ್ದು ಕಾಣುತ್ತೆ. ಯಾವಾಗಲೂ ನನ್ನ ವೀಲ್ ಪವರನ್ನು ಚೆಕ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. 9 ಗಂಟೆ ರಾತ್ರಿಯಲ್ಲಿ ಇನ್ನು ಕೇವಲ 3 ಗಂಟೆ ಕಳೆದ್ರೆ ವರ್ಷ ಬರ್ತಾಯಿದೆ. ನನ್ನ ಕೈಯಲ್ಲಿದ್ದ ಗ್ಲಾಸು, ನನ್ನ ಇನ್ನೊಂದು ಕೈಯಲ್ಲಿದ್ದ ಸಿಗರೇಟು 2 ಸ್ಟಾಪ್ ಆದವು. ಅದೇ ಅಂತಿಮ ತೀರ್ಮಾನ. ಆ ಸಮಯವನ್ನು ಕೇವಲ ಆಲ್ಕೋಹಾಲ್ ಟೈಮಲ್ಲಿ ಕಳೀತಾ ಇದ್ದಿದ್ದ ಈಗ ಮನೆಯಲ್ಲೇ ಸ್ವಂತ ನಮ್ಮದೇ ಆದ ಜೀವನವನ್ನು ರೂಪಿಸ್ಕೊಂಡಾಗ ಇದ್ರ ಬಗ್ಗೆ ಗಮನನೇ ಬರ್ತಿಲ್ಲ. ನಿಮಗೆ ವಾಸನೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಆಲ್ಕೋಹಾಲೇ ಆಗಲಿ ಸಿಗರೇಟಿಂದ ಸ್ಮೆಲ್ಲೇ ಆಗಲಿ ನಿಮ್ಗೆ ಅನಿಸ್ತಾನೂ ಇಲ್ಲ. ಇದನ್ನೆಲ್ಲ ನೋಡಿಯಾದರೂ ಹೊಗೆ ಹೀರೋ ಚಟ ಇರೋರು ಎಚ್ಚೆತ್ಕೊಳ್ಬೇಕಿದೆ. ಇಲ್ಲ ಅಂದರೆ ಅಂಥವರು ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ಸೊ ಈಗಲಾದರೂ ಸ್ಮೋಕಿಂಗ್ಗೆ ಗುಡ್ ಬೈ ಹೇಳಿ ಆರೋಗ್ಯವಂತ ಜೀವನವನ್ನು ನಡೆಸಿ. ಹಾಗೆಯೇ ಬೇರೆಯವ್ರಿಗೂ ಆರೋಗ್ಯವಂತ ಜೀವನ ನಡೆಸೋದಕ್ಕೆ ಅವಕಾಶ ಕೊಡಿ. ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.